ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ವಿರುತಾಚಲಂ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ವಿರುತಾಚಲಂ ಅಂದರೆ ಹಳೆಯ ದೇವಸ್ಥಾನ ಅಂತ ಅರ್ಥ. ಈ ದೇವಸ್ಥಾನ ವಿರುತಗಿರಿ ಈಶ್ವರ ಅಂತ 2500 ವರ್ಷ ಹಳೆಯದಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಯಾವುದೇ ಇರಲಿ 5 ಅಂತ ಒಂದು ಇದು ಇರುತ್ತೆ. ಇದರಲ್ಲಿ ಮಂಟಪ 5, ಲಿಂಗ 5, ಎಲ್ಲನೂ 5 ಅಂತ ಇರುತ್ತೆ. ಇದು 5 ದೇವಸ್ಥಾನ ಇರುವ ಒಂದೇ ದೇವಸ್ಥಾನ. ಗೋಪುರ 5 ಗೋಪುರನೂ ಇರುತ್ತೆ. 28 ಶಿವಲಿಂಗ ಈ ದೇವಸ್ಥಾನ ಸುತ್ತಮುತ್ತ ಇರುತ್ತೆ. 100 ಕಾಲು ಮಂಟಪ. ಇಲ್ಲಿ ಒಂದು ಮಂಟಪ ಇದೆ ನೋಡಿ, ಇದು 100 ಕಾಲು ಮಂಟಪ. ಇದು 5 ಕೊಡಿಮರ, 5 ನಂದಿ, 5 ಗೋಪುರ. ಈಗ ಖಂಡರಾದಿತ್ಯ ಸೋಲ ಅಂತ ಒಂದು ಗೋಪುರ ಇದೆ ಇಲ್ಲಿ. ನಮ್ಮ ಖಂಡರಾದಿತ್ಯ ಸೋಲ ಯಾರು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ ಮೂಲ ಸ್ಥಾನ 5 ಪ್ರಕಾರ ಇರುತ್ತೆ. ಇಲ್ಲಿ ದೇವರ ಆಡಿರುವ ದೇವಸ್ಥಾನ ಇದೆ. 63 ನಾಯನ್ಮಾರ್ಗಳು ಇರುವ ದೇವಸ್ಥಾನ. ಆಳತ್ತು ವಿನಾಯಕರೆಂಬ ದೇವಸ್ಥಾನ ಇದೆ ಮುಂದೆನೇ. ಅಲ್ಲಿ ಹೋಗಿ ದರ್ಶನ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನ ದರ್ಶನ ಮಾಡಬೇಕು. ಈಗ ಇರುವುದು 63 ನಾಯನ್ಮಾರ್ಗಳು ವಿಗ್ರಹಗಳು. ಇದು ಇಲ್ಲಿ ಸಪ್ತ ಕನ್ಯರು ಇದ್ದಾರೆ. ಇಲ್ಲಿ 5 ವಿನಾಯಕರು, 5 ಗಣೇಶನ ಇದ್ದಾರೆ. ಬನ್ನಿ ಮರ ಇಲ್ಲಿ ಸ್ಥಳ ವಿಶೇಷವಾಗಿರುತ್ತೆ. ಈ ದೇವಸ್ಥಾನದಲ್ಲಿ ಈ ವನ್ನಿ ಮರ ವಯಸ್ಸು 2500 ವರ್ಷ ಆಗಿರುತ್ತೆ. ಈ ಮರದ 5000 ವರ್ಷ ಇದು ವಯಸ್ಸು. ಈಗ ಈ ಮರದಿಂದ ಇನ್ನೊಂದು ಗಿಡನ ರೆಡಿ ಮಾಡೋಕ್ಕೆ ಸೈನ್ಸ್ ತಜ್ಞರು ಇದನ್ನು ರೆಡಿ ಮಾಡ್ತಾ ಇದ್ದಾರಂತೆ. ವಿರುತಕಾಶಿ, ಇದು ನಮ್ಮ ಕಾಶಿ ಹೋಗ್ತಾರಲ್ಲ, ಇಲ್ಲಿಂದ ಕಾಶಿಗೆ ಬರೋಕ್ಕೆ 15,000 ರೂಪಾಯಿ ಫ್ಲೈಟ್ ಖರ್ಚು. ಫ್ಲೈಟಲ್ಲಿ ಹೋದರೆ 15,000, ಟ್ರೈನಲ್ಲಿ ಹೋದರೆ ಒಂದು 7-8 ಸಾವಿರ ರೂಪಾಯಿ ಆಗುತ್ತೆ. ಅಷ್ಟು ದೂರ ಹೋಗಿ ಬರಬೇಕು. ಅಷ್ಟು ದೂರ ಹೋಗೋಕ್ಕೆ ಬದಲು ಈ ದೇವಸ್ಥಾನಕ್ಕೆ ಬಂದರೆ, ಈ ದೇವಸ್ಥಾನದಲ್ಲಿ ಇರುವ ದೇವಸ್ಥಾನ ಕಾಶಿಗನ ಹಳೆಯ ದೇವಸ್ಥಾನ ಅಂತ ಇದು. ಈ ದೇವಸ್ಥಾನ ಬಂದು ಕೈ ಮುಗಿದ್ರೆ, ಇಲ್ಲಿ ಬಂದರೆ, ಇಲ್ಲಿ ಬದುಕಿದ್ರೆ, ಇಲ್ಲಿ ಸತ್ತರೆ, ಇಲ್ಲಿರುವ ದೇವಸ್ಥಾನ ವಿರುದ್ಧಗಿರೀಶ್ವರ ಸತ್ತಿರುವವರ ಆತ್ಮವನ್ನು ಒಡೆಯಲ್ಲಿ ಇಟ್ಕೊಂಡು ಅವ್ರಿಗೆ ಉಪದೇಶ ಮಾಡ್ತಾರಂತೆ. ಅವರು ಪೆರಿಯನಾಯಿಗೆ ಎಂಬ ಅವರ ಹೆಂಡತಿಯವರು ಅವರು ಇದರಲ್ಲಿ ಅವರಿಗೆ ವಿಸಿರುತ್ತಾರಂತೆ. ಇದು ಹಳೆಯದಾದ ದೇವಸ್ಥಾನ. ವಿರುತಕಾಶಿ ಎಂಬ ಹೆಸರು ಇದು. ಕಾಶಿಕನ ಹಳೆಯ ದೇವಸ್ಥಾನ. ಕಾಶಿಯಲ್ಲಿ ಹೋಗಿ ಮುಕ್ತಿ ತರುವ ಇದಕ್ಕನ ಇಲ್ಲಿ ಬಂದರೆ ಇನ್ನೂ ಜಾಸ್ತಿ ಪುಣ್ಯ ಸಿಕ್ಕುತ್ತೆ ಅಂತ ಐದೀಗ. ವಿರುತಕಾಶಿ ಊರಿಗೆ 5 ಹೆಸರು ಇದೆ. ತಿರುಪೂತಕುಂಡ್ರಂ, ವಿರುತಕಾಶಿ, ವಿರುತಾಚಲಂ, ನೆಲ್ಕುಂಪೈ, ಮುದುಗಿರಿ ಎಂಬ 5 ಹೆಸರು ಇರುತ್ತೆ ಇಲ್ಲಿ. ಪೆರಿಯನಾಯಗಿ, ವಿರುತಾಂಬಿಗೈ ಎಂಬ ಹೆಸರು ಈ ತಾಯಿಯವರಿಗೆ ಇರುತ್ತೆ. 17 ಸ್ಟೆಪ್ ಇಳಿದು ಹೋದರೆ ಪಾತಾಳ ವಿನಾಯಕನ ದರ್ಶನ ಮಾಡ್ಬೋದು. ಇಲ್ಲಿ ಆಳತ್ತು ವಿನಾಯಕರಂತ ಇಲ್ಲಿ ಇರುವ ಗಣೇಶನಿಗೆ ಹೆಸರು. ಗಣೇಶನಿಗೆ 6 ಬಡೆ ಇರುತ್ತಂತೆ. ಮುರುಗನಿಗೆ 6 ಬಡೆ ಇದ್ದಂಗೆ ಗಣೇಶನಿಗೂ 6 ಬಡೆ ಇದ್ದಂತೆ. ತಿರುವಣ್ಣಾಮಲೈ, ಪಿಳ್ಳೆಯಾರ್ಪಟ್ಟಿ, ತಿರುಕ್ಕಡೆಯೂರ್,
ಕಾಟುಮನ್ನಾರ್ ಕೋವಿಲ್, ವಿರುತ್ತಾಚಲಂ ಎಂಬ 6 ದೇವಸ್ಥಾನ. ಗಣೇಶನಿಗೂ 6 ಪಡೆ ಇದೆ ಅಂತೆ. ವಿಭಸಿಕ್ತಿ ಮುನಿವರ್ ಎಂಬ ಸಿದ್ಧರು ಈ ದೇವಸ್ಥಾನ ಕಟ್ಟಿದರಂತೆ. ಈ ದೇವಸ್ಥಾನ ಇರುವ ಜಾಗದಲ್ಲಿ ಮಣಿಮುತ್ತುವಾರು ಎಂಬ ಒಂದು ಏರು ಹೋಗುತ್ತೆ. ಒಂದು ಶಿವನ ಹತ್ರ ಬಂದ ಸುಂದರ ಎಂಬವ ಋಷಿ ಈಶ್ವರನ ಹತ್ರ ನಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು, ಅದಕ್ಕೆ ಹಣ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಈಶ್ವರ ಆಯಿತು, ಇಂದ 12,000 ರೂಪಾಯಿ, 12,000 ಆ ಕಾಲದಲ್ಲಿ ಬಂಗಾರ ಚಿನ್ನದ ನಾಣ್ಯಗಳು 2,000 ಚಿನ್ನದ ನಾಣ್ಯಗಳು ಕೊಡ್ತಾರೆ. ಆವಾಗ ಅಪ್ಪ, ಇದು 2,000 ಚಿನ್ನದ ನಾಣ್ಯಗಳನ್ನ ನಾನು ಊರಿಗೆ ತಗೊಂಡು ಹೋಗಿದ್ರೆ ಅಲ್ಲಿ ಕಳ್ಳರು ನಮ್ಮ ಹತ್ರ ಕಿತ್ಕೊಳ್ತಾರೆ. ಇದನ್ನು ನನಗೆ ತಿರುವಾರೂರಲ್ಲಿ ಇರುವ ಅಲ್ಲಿ ಬಂದು ನಾನು ಕೊಡೋಕ್ಕೆ ಯಾರಾದರೂ ಕಳಿಸಿರಿ ಅಂತ ಕೇಳ್ತಾರೆ. ಆವಾಗ ಈಗ ಮಣಿಮುತ್ತಾರು ಏರಲ್ಲಿ ಹಾಕ್ಬಿಟ್ಟು ತಿರುವಾರೂರಲ್ಲಿ ಹೋಗಿ ಕಮಲಾಯ ಕುಲ ಇದೆ, ಅಲ್ಲಿ ತಗೋ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ತರೋಕ್ಕೆ ಹೆಂಗಾಗತ್ತೆ ಅಂತ, ನೀನು ಹೋಗಿ ಹಾಕ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಹಾಕಕ್ಕೆ ಹೋಗುವಾಗ ಒಂದು ಕಾಸನ್ನು ಎತ್ತಿ ಇಟ್ಕೊಳ್ತಾನೆ. ಆಮೇಲೆ ಕಮಲಾಯ ಕೋನೇಟಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ಹಣ ಬರುತ್ತೆ. ಅದು ನೋಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ದೇವರನ್ನು ಇವರು ಸಂದೇಹ ಮಾಡೋಕ್ಕೆ ಅವರು ಹಣವನ್ನು ನಾನು ಸಂದೇಹ ಮಾಡಿಲ್ಲ, ನನ್ನ ಹತ್ರ ಇರೋ ಹಣ ಒರಿಜಿನಲ್ ಆಗಿರುತ್ತೆ, ಇದು ಸ್ವಲ್ಪ ಡೂಪ್ಲಿಕೇಟ್ ಆಗಿದೆ ಅಂತ ನಾನೇನು ಬೇಜಾರು ಮಾಡಿಲ್ಲ ಅಂತ ಹೇಳ್ದಕ್ಕೆ ಕಾಸು ಚೆನ್ನಾಗಿರುತ್ತಂತೆ. ಅದನ್ನು ತಗೊಂಡು ಹೋಗಿ ಒಂದು ದೇವಸ್ಥಾನ ಕಟ್ಟಿದ ಅಂತ ಒಂದು ಕಥೆ ಇದೆ. ಇಲ್ಲಿ ಕಾಶಿಯಲ್ಲಿ ಏನ ಹೊತ್ಕೊಂಡು ಹೋಗುವಾಗ ರಾಮ್ ಅಂತ ಹೇಳ್ತಾ ಇರಲ್ಲ, ಅದು ವೈಣವ ಶಿವಾಚಾರ್ಯ ಎರಡಕ್ಕೂ ಸೇರಿದಂತೆ. ನಾರಾಯಣ ಎಂಬ ಹೆಸರಲ್ಲಿ 2ನೇ ಇರುವ ರಾನು, ನಮಚಿವಾಯ ಎಂಬ 2ನೇ ನಂಬರಲ್ಲಿರುವ ಮಾನು ಸೇರಿರೋದು ರಾಮ. ಈಶ್ವರನು ನಾರಾಯಣ ಎರಡೂ ಒಂದೇ ಅಂತ ರಾಮ ಅಂತ ಹೇಳ್ಕೊಂಡು ಹೊತ್ಕೊಂಡು ಹೋಗ್ತಾರಂತೆ. ಈ ದೇವಸ್ಥಾನದಲ್ಲಿ ವಿರುತ್ತಾಂಬಿಕೆ, ಬಾಲಾಂಬಿಕೆ ಎಂಬ 2 ದೇವಿಯರು ಇದ್ದಾರೆ. ವಿರುತ್ತಾಂಬಿಕೆ ಅಂದರೆ ಮುದುಕಿ, ಬಾಲಾಂಬಿಕೆ ಅಂದರೆ ಚಿಕ್ಕ ಮಗು. ಈ ದೇವಸ್ಥಾನದಲ್ಲಿ ಎರಡಾಗನೂ ಇರುತ್ತಾರೆ ಅಂತ ಒಂದು ಐದೀಗ ಇರುತ್ತೆ. ಇಲ್ಲಿ ಒಂದು ಗೋಪುರ ಇರುತ್ತೆ, ಅದು ಖಂಡರಾದಿತ ಗೋಪುರ ಅಂತ ಹೆಸರು ಹಾಕಿದ್ದಾರೆ. ಈ ಖಂಡರಾದಿತ ಯಾರೆಂದರೆ ಚೋಳ ರಾಜ್ಯದಲ್ಲಿ ಪರಾಂತಕ ಸೋಲನ್ ಎಂಬವರದ ಫಸ್ಟ್ ಸ್ಟಾರ್ಟ್ ಮಾಡಿರುವ ಚೋಳ ರಾಜ. ಅವರದ ಫಸ್ಟ್ ಮಗನಾದ ರಾಜೇಂದ್ರ ಸೋಲನ್, ರಾಜಾತೀತ ಸೋಲನ್ ಎಂಬವನು ಹುಟ್ಟಿರ್ತಾನೆ. ಅವರ ಮಗನಾದ ಮೊದಲಾಂ ಪರಾಂತಕ ಸೋಲನ್ ಎಂಬವರು ಹುಟ್ಟಿರ್ತಾರೆ. ಮೊದಲಾಂ ಪರಾಂತಕ ಸೋಲನ್ ಎಂಬ ಮಗನಾದ ಖಂಡರಾದಿತ ಸೋಲನ್, ಅವರ ಮಗನಾದ ಉತ್ತಮ ಸೋಲನ್. ಆ ಉತ್ತಮ ಸೋಲನಿಗೆ ಈಶ್ವರ ಭಕ್ತಿ ಜಾಸ್ತಿ ಇರೋಕ್ಕೆ ಅವನು ರಾಜ್ಯ ಆಳದೆ ದೇವಸ್ಥಾನದಲ್ಲೇ ಇರುತ್ತಾನೆ. ಅವನ ಮಗನಾದ ಮಧುರಾಂತಕ ಸೋಲನ್, ಅವರು ಒಂದು 8 ವರ್ಷ ಆಳ್ಗೆ ಮಾಡಿ ಉತ್ತಮ ಸೋಲನ್ ಸತ್ತೋಗ್ತಾರೆ. ಅವರ ಮಗ ತುಂಬ ಚಿಕ್ಕವನಾಗಿರುವಾಗ ಅವನಿಗೆ ಆಳ್ಗೆ ಆಗಲ್ಲ ಅಂತ ಪರಾಂತಕ ಸೋಲನ್ 2ನೇ ಮಗನಾದ ಅರಂಜಯ ಸೋಲನ್ ಆಳ್ಸಿ ಮಾಡ್ತಾರೆ, ರಾಜ್ಯ ಆಳ್ತಾರೆ. ಅವರ ಮಗನಾದ ಸುಂದರ ಸೋಲನ್ನು 2ನೇ ಸಲ ರಾಜ್ಯ ಮಾಡ್ತಾರೆ. ಆದ್ದರಿಂದ ಅವ್ರ ಮಗನ ಸುಂದರ ಸೋಲನಿಗೆ 3 ಮಕ್ಕಳು, ಕರಿಗಾರ ಸೋಲನು,
ಅರುಣ್ಮೊಳಿ ವರ್ಮನ್. ಇವಾಗ ತಂಜಾವೂರು ದೇವಸ್ಥಾನ ಕಟ್ಟಿರುವ ರಾಜರಾಜ ಚೋಳನ್. ಅವನಿಗೆ ರಾಜರಾಜ ಚೋಳನ ಅಕ್ಕ ಕುಂದವೈ ಪಿರಾಟಿ. ಈಗ ರಾಜರಾಜ ಚೋಳನ ಅವರ ತಾತ ಕಂಡರಾದಿತ್ಯ ಚೋಳನ್. ಈಗ ಇಲ್ಲಿರುವ ಫಸ್ಟ್ 2ನೇ ಗೋಪುರ ಇದೆ ಅಲ್ಲ, ಅದು ಕಂಡರಾದಿತ್ಯ ಚೋಳನ್ ಕಟ್ಟಿದತ್ತೆ. ರಾಜರಾಜ ಚೋಳನ್ ಅವರ ತಾತ ಆದ ರಾಜರಾಜ ಚೋಳನ್ ಅವರ ತಾತ ಕಂಡರಾದಿತ್ಯ ಚೋಳನ್ ಅವ್ರದ ಈಗ ದೇವಸ್ಥಾನನ ಗೋಪುರವನ್ನು ನಿರ್ಮಾಣ ಮಾಡಿರುವ ರಾಜ ಅಂತೆ. ಈ ದೇವಸ್ಥಾನ 1500-1600 ವರ್ಷ ಮುಂದೆ ರಾಜರಾಜ ಚೋಳನ್ ಅವರ ತಾತ ಕಟ್ಟಿದಂತೆ. ಆಮೇಲೆ ರಾಜರಾಜ ಚೋಳರವರೆಲ್ಲ ಪುನರುದ್ಧಾರಣೆ ಮಾಡಿದ್ದಾರೆ. ಈ ದೇವಸ್ಥಾನವನ್ನು ಕೆಲವು ರಾಜರು ಇದನ್ನು ನಿರ್ಮಾಣ ಮಾಡಿರ್ತಾರೆ. ಇದರಲ್ಲಿ ಜಾಸ್ತಿ ರಾಜರಾಜ ಚೋಳನ್ ಅವರ ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಅವರೇ ಇದನ್ನು ಪುನರುದ್ಧಾರಣೆ ಮಾಡಿರ್ತಾರೆ. ಈಗ ಈ ಉತ್ತಮ ಚೋಳನ್ ಎಂಬವರಿದ್ದಾರಲ್ಲ, ಕಂಡರಾದಿತ್ಯ ಚೋಳನ್ ಅವರ ಮಗ ಉತ್ತಮ ಚೋಳನ್ ಮತ್ತು ಅವರ ಹೆಂಡತಿ ಚೆಂಬಿಯನ್ ಮಾದೇವಿ ಎಂಬವರು ವೀರನಾರಾಯಣನ ಕೆರೆ, ವೀರಾಣಂ, ಚಿದಂಬರಂ ಹತ್ತಿರ ಇರುವ ವೀರಾಣಂ ಕೆರೆ ಹತ್ತಿರ ಇರುವ ವೀರನಾರಾಯಣನ ದೇವಸ್ಥಾನವನ್ನು ಚೆಂಬಿಯನ್ ಮಾದೇವಿ ಅವರು ಕಟ್ಟಿರ್ತಾರೆ. ಈ ರಾಜರಾಜ ಚೋಳರವರ ತಾತ ಮುತ್ತಾತ ಅವರು ಜಾಸ್ತಿ ದೇವಸ್ಥಾನದ ಕಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿನೂ ರಾಜರಾಜ ಚೋಳರ ಅವರ ಮಗನಾದ ರಾಜೇಂದ್ರ ಚೋಳರವರು ತುಂಬ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿ ಭರತನಾಟ್ಯ ಆಡುವ ಥರ ನರ್ತಕಿಗಳು ಇರ್ತಾರೆ. ಈ ಥರ ನರ್ತಕಿಗಳನ್ನು ಲೇಪಾಕ್ಷಿ ಎಂದ ಒಂದು ದೇವಸ್ಥಾನ ಇದೆ, ಅದನ್ನು ರಾಜೇಂದ್ರ ಚೋಳರವರು ಕಟ್ಟಿರ್ತಾರೆ. ಮತ್ತು ಕೋಲಾರ ಹತ್ರ ಸೋಮೇಶ್ವರ ದೇವಸ್ಥಾನ ಇದೆ, ಅದರಲ್ಲಿಯೂ ಈ ಥರ ವಿಗ್ರಹಗಳು ನೋಡಿದ್ದೀನಿ. ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಇರುವ ವಿಗ್ರಹಗಳು ಇಲ್ಲಿರುವ ವಿಗ್ರಹ ಎಲ್ಲ ಒಂದೇ ಥರ ಇರುತ್ತೆ. ಇದು ನೋಡಿ, ಇದೇ ಗೋಪುರ ಕಂಡರಾದಿತ್ಯ ಗೋಪುರ ಅಂತ. ತುಂಬ ದೊಡ್ಡದಾದ ಗೋಪುರ ಇದು. ರಾಜರಾಜ ದೇವಸ್ಥಾನ. ರಾಜರಾಜ ಚೋಳರವರು ತಂಜಾವೂರು ದೇವಸ್ಥಾನ ಕಟ್ಟಿರುತ್ತಾರೆ. ಈ ರಾಜೇಂದ್ರ ಚೋಳನ್ ಅವರು ಈ 3-4 ಸ್ಟೇಟಲ್ಲಿಯೂ ಅವರ ದೇವಸ್ಥಾನ ಇಲ್ಲದೇ ಇರುವ ದೇವಸ್ಥಾನ ಇಲ್ಲ. ಈ ಚೋಳರವರ ಅರ್ಧನಾರೀಶ್ವರರ ದೇವಸ್ಥಾನ, ಅರ್ಧನಾರೀಶ್ವರರು ಇವರು ಕುಲದೈವವಾಗಿ ಇರುತ್ತಾರೆ. ಕಿವಿಯಲ್ಲಿ ಒಂದು ಸೈಡಲ್ಲಿ ಒಂದು ಓಲೆ, ಒಂದು ಸೈಡಲ್ಲಿ ಇನ್ನೊಂದು ಓಲೆ ಇರುತ್ತೆ. ಇದು ಪಾತಾಳ ಗಣೇಶನ ದೇವಸ್ಥಾನ ನೋಡಿ. ಇಲ್ಲಿಂದ 17 ಸ್ಟೆಪ್ಪು ಕೆಳಗೆ ಇಳಿದ್ರೆ ಪಾತಾಳ ಗಣೇಶ ದೇವಸ್ಥಾನ ಇರುತ್ತೆ. ಈ ವಿರುದ್ಧಾಚಲಂ ಬರುವಾಗ ಈ ಪಾತಾಳ ಗಣೇಶನನ್ನು ನೋಡ್ಬೋದು. ಇಲ್ಲಿರುವ ಒಂದು ಗೋಪುರ, ಇಲ್ಲೇ ಒಂದು ತೇಜಸ್ತಂಭ, ಬಲಿಪೀಠ ಎಲ್ಲ ತನಿಯಾಗಿರುತ್ತೆ. 5 ಗೋಪುರಗಳು, 5 ಮಂಟಪಗಳು, 5 ತೇಜಸ್ತಂಭಗಳು, 5 ಬಲಿಪೀಠ, 5 ನಂದಿ, ಎಲ್ಲನೂ 5 ಇರುತ್ತೆ. ಇಲ್ಲಿ ತುಂಬ ಹಳೆಯದಾದ ದೇವಸ್ಥಾನ. ನಮ್ಮ ಕಾಶಿ ದೇವಸ್ಥಾನಕ್ಕನ ಹಳೆಯದಾದ ದೇವಸ್ಥಾನ ವಿರುದ್ಧಕಾಶೀಶ್ವರ. ಈ ವಿರುದ್ಧಾಚಲಂದ ಹೆಸರಾಗಿರುತ್ತೆ. ಇಲ್ಲಿ ಬಂದರೆ ಪುಣ್ಯ ಸಿಕ್ಕುತ್ತಂತೆ, ಬಂದರೆ ಕೇಳಿದಷ್ಟು ಅದು ನಡೆಯುತ್ತಂತ, ಮುಕ್ತಿ ಸಿಕ್ಕುತ್ತಂತ ಒಂದು ಹೆಸರು ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ. ಇದು ನೋಡಿ, ಇದು 100 ಕಾಲು ಮಂಟಪ. ಇದು ಈ ಕಡೆ 10, ಈ ಕಡೆ 10 ಇರುತ್ತೆ. ಒಟ್ಟು 100 ಕಾಲು ಇರುತ್ತೆ ಇಲ್ಲಿ ಕಂಬಗಳು. ಈ ದೇವಸ್ಥಾನ ಹಳೆ ದೇವಸ್ಥಾನ, ಗಾರೆಯಲ್ಲಿ ಕಟ್ಟಿರ್ತಾರೆ. ಸುಟ್ಟು ಕಲ್ಲಲ್ಲಿ ಇದ್ರೂ ಒಳಗೆ ಗಾರೆಯಲ್ಲಿ ಇದೆ.
ದೊಡ್ಡದಾದ ದೇವಸ್ಥಾನ, 5 ಮಂಟಪಗಳು ಇದೆ. ತುಂಬ ಸುಂದರವಾದ ದೇವಸ್ಥಾನ. ವಿರುತ್ತಾಚಲಂ, ವಿರುದ್ಧಗಿರಿನಾಥರ್, ವಿರುದ್ಧಗಿರೀಶ್ವರರಂತ ವಿರುತ್ತಾಚಲದಲ್ಲಿ ಊರು ಮಧ್ಯೆನೇ ಇದೆ. ಊರು ಮಧ್ಯದಲ್ಲಿ ದೊಡ್ಡದಾದ ಗೋಪುರ ಕಾಣುತ್ತೆ. ತಿರುನಲ್ಲಾರು ಹೋಗುವ ದಾರಿಯಲ್ಲಿ ವಿರುತ್ತಾಚಲಂ ಬರುತ್ತೆ. ತಿರುವಣ್ಣಾಮಲೆಯಿಂದ ತಿರುಕೋಯಿಲೂರು ಮತ್ತು ವಿರುತ್ತಾಚಲಂ, ಚಿದಂಬರಂ ಹಂಗೆ ಹೋಗ್ಬೇಕಲ್ಲ, ಅಲ್ಲಿ ದಾರಿಯಲ್ಲಿ ವಿರುತ್ತಾಚಲಂ ಎಂಬ ಊರು ಇದೆ. ದೊಡ್ಡದಾದ ಊರು, ಕಡಲೂರು ಮಾವಟ್ಟಂ, ಕಡಲೂರು ಡಿಸ್ಟಿಕ್ ಅಂತ. ತುಂಬ ಸುಂದರವಾದ ದೇವಸ್ಥಾನ. ಇಲ್ಲಿ ಕರೆಂಟ್ ಲೈಟ್ಗಳು ಕಡಿಮೆ ಇರುತ್ತೆ. ಮೊಬೈಲಲ್ಲಿ ಅಷ್ಟು ಬ್ರೈಟಾಗಿ ಕಾಣಲ್ಲ. ಇದು ಮೂಲಸ್ಥಾನ. ಒಳಗೆ ಮೊಬೈಲ್ ಅಲೋ ಇರಲ್ಲ. ಇಷ್ಟು ದೂರ ಮಾತ್ರ ಅಲೋ ಇತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.